ಹೆಲೋ ಸ್ನೇಹಿತರೆ, ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ನಾನೇನಂದರೆ ಹೊಸ ವರ್ಷಕ್ಕಾಗಿ ಒಂದು ಕೇಕ್ ಮಾಡ್ತಾ ಇದ್ದೀನಿ. ಅದು ಏನಂದರೆ ಕ್ಯಾರಟ್ ಕೇಕ್. ಅದು ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ, ನೋಡ್ಕೊಬರೋಣ ಬನ್ನಿ. ನಾನು ಮೊದಲಿಗೆ 3 ಕಪ್ಪು ಕ್ಯಾರಟ್ನ ತೊಗೊಂಡಿದ್ದೇನೆ, ಹೀಗೆ ತುರ್ಕೊಂಡಿದ್ದೀನಿ ನೋಡಿ. ಹಾಗೆ 2 ಕಪ್ಪು ಸಕ್ಕರೆನ ತೊಗೊಂಡಿದ್ದೇನೆ. ಹಾಗೆ ಮತ್ತು ಮೈದಾ ಹಿಟ್ಟು 2.5 ಕಪ್ ಮೈದಾ ಹಿಟ್ಟನ್ನ ತೊಗೊಂಡಿದ್ದೇನೆ. ಹಾಗೆ ಆಲ್ ನಟ್ಸ್ ಅಂತ ಹೇಳಿ ನೀವು ಯಾವುದಾದ್ರೂ ನಟ್ಸ್ ಹಾಕ್ಬೋದು, ಆಯಿತಾ. ಹಾಗೆ ಇದಕ್ಕೆ ನಾನು ಸೋಡಾ ಪುಡಿನ ತೊಗೊಂಡಿದ್ದೀನಿ, ಬೇಕಿಂಗ್ ಸೋಡಾ. ಹಾಗೆ ಸಿನ್ನಮನ್ ಪೌಡರ್, ಚಕ್ಕೆ ಪುಡಿಯನ್ನು ತೊಗೊಂಡಿದ್ದೀನಿ. ಹಾಗೆ 4 ಮೊಟ್ಟೆನ ತೊಗೊಂಡಿದ್ದೇನೆ. ಹಾಗೆ 1.5 ಕಪ್ಪು ಎಣ್ಣೆನ ತೊಗೊಂಡಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೇನೆ. ಹಾಗೆ ಕೇಕ್ ಮಾಡೋಕ್ಕೆ ಒಂದು ಪ್ಯಾನಲ್ಲು, ಹಾಗೆ ಒಂದು ಸ್ಟಿಕ್ ತೊಗೊಂಡಿದ್ದೇನೆ. ಹಾಗೆ ಮತ್ತು ಹಿಟ್ಟು ಸಾಣಿಸ್ಲಿಕ್ಕೆ ಒಂದು ಮಷೀನ್ ತೊಗೊಂಡಿದ್ದೇನೆ. ಹಾಗೆ ಒಂದು ಬೌಲ್ ತೊಗೊಂಡಿದ್ದೇನೆ. ಹಾಗೆ ನಾನು ಮೊದಲಿಗೆ ಮಷೀನ್ಗೆ ಸೋಡಾ ಪುಡಿನ ಹಾಕ್ತಾಯಿದ್ದೇನೆ, ಆಯಿತಾ. ನಂತರ 2 ಚಮಚ ಸಿನ್ನಮನ್ ಪೌಡ್ರನ್ನ ಹಾಕ್ತಾಯಿದ್ದೇನೆ, ಚಕ್ಕೆ ಪೌಡ್ರನ್ನ ಹಾಕ್ತಾಯಿದ್ದೇನೆ. ನಂತರ ಈಗ ನಾನು ಹಿಟ್ಟು ಹಾಕ್ತಾಯಿದ್ದೇನೆ. ಹಾಗೆ ಸ್ವಲ್ಪ ಉಪ್ಪು ಹಾಕಿ, ಆಯಿತಾ. ನೋಡಿ, ನಾನು 1 ಚಮಚ ಉಪ್ಪು ಹಾಕ್ತಾಯಿದ್ದೇನೆ. ಹಾಗೆ ಇದನ್ನು ಸಾಣಿಸ್ಕೊಳ್ಳೋಣ, ಆಯಿತಾ. ನೋಡಿ ಹೇಗೆ ಸಾಣಿಸ್ತಾ ಉಂಟು, ಒಳ್ಳೆ ಚಂದವಾಗಿ ಸಾಣಿಸ್ತಾ ಉಂಟು ನೋಡಿ. ಹಾಗೆ ಸಾಣಿಸ್ಕೊಂಡಾಯಿತು. ಇದನ್ನು ಚೆಂದ ಮಾಡಿ ಮಿಕ್ಸ್ ಮಾಡುವ, ಆಯಿತಾ. ಹಿಟ್ಟು, ಸಿನ್ನಮನ್ ಮತ್ತು ಉಪ್ಪು ಎಲ್ಲ ಇದರಲ್ಲಿ ಇದೆಯಲ್ಲ. ಹಾಗೆ ನಾನು ಮಷೀನಲ್ಲಿರೋ ಬೌಲಿಗೆ 4 ಮೊಟ್ಟೆನ ಹಾಕಿದ್ದೇನೆ. 4 ಮೊಟ್ಟೆ ಹಾಕಿ ಇದನ್ನು ಮಿಕ್ಸ್ ಮಾಡೋಣ, ಆಯಿತಾ. ನೋಡಿ, ಒಳ್ಳೆ ಚಂದ ಮಾಡಿ ಮಿಕ್ಸ್ ಮಾಡ್ತಾ ಉಂಟು. ಈಗ ನಾನು ಸಕ್ಕರೆನ ಹಾಕಿದ್ದೇನೆ, 2 ಕಪ್ ಸಕ್ಕರೆನ ಹಾಕಿದ್ದೇನೆ ನೋಡಿ. ಅದು ಮಿಕ್ಸ್ ಮಾಡ್ತಾ ಉಂಟು. ಹಾಗೆ ಇದಕ್ಕೆ ಎಣ್ಣೆನ ಹಾಕೋಣ, ಆಯಿತಾ. 1.5 ಕಪ್ ಎಣ್ಣೆ ತೊಗೊಂಡಿದ್ನಲ್ಲ, ಆ ಎಣ್ಣೆನ ಹಾಕೋಣ. ನೋಡಿ ಹೇಗೆ ಕಲಿಸಿದೆ. ಹಾಗೆ ಇದನ್ನು ಒಂದು 8 ನಿಮಿಷ ನೀವು ಇದು ಮಿಕ್ಸ್ ಮಾಡಬೇಕಾಯ್ತಾ. ನೋಡಿ ಹೇಗೆ ಮಿಕ್ಸ್ ಆಗುಂಟು. ಹೀಗೆ ಮಿಕ್ಸ್ ಆಗಬೇಕು. ಒಂದು 8 ನಿಮಿಷ ನೀವು ಮಿಕ್ಸ್ ಚೆನ್ನಾಗಿ ಮಾಡಿದರೆ ಅಡ್ಡಿಲ್ಲ. ಹಾಗೆ ಇದಕ್ಕೆ ಸ್ವಲ್ಪ ಈ ನಾನು ಹಿಟ್ಟು ಮಾಡ್ಕೊಂಡಿದ್ನಲ್ಲ, ಆ ಹಿಟ್ಟನ್ನು ಇದಕ್ಕೆ ಹಾಕೋಣ, ಆಯಿತಾ. ಸ್ವಲ್ಪ ಹಾಕಿ, ಒಂದೇ ಸಲ ಹಾಕಿದರೆ ಅದು ತಿರುಗೋದಿಲ್ಲ. ನಾನು ಇಷ್ಟು ಈಗ ಹಾಕಿದ್ದೇನೆ ನೋಡಿ, ಹೇಗೆ ತಿರುಗ್ತಾ ಉಂಟು. ಒಳ್ಳೆ ಚೆನ್ನಾಗಿ ಇದನ್ನೊಂದು 15 ನಿಮಿಷ ನೀವು ಇದನ್ನು ಮಿಕ್ಸ್ ಮಾಡಬೇಕು ಮೆಷಿನಲ್ಲಿ. ನೋಡಿ ಹೇಗೆ 15 ನಿಮಿಷ ಆಗಿದೆ. ಈಗ ನಟ್ಸನ್ನ ಹಾಕ್ತಿದ್ದೀನಿ. ನೀವು ಯಾವುದಾದ್ರು ನಟ್ಸನ್ನು ಹಾಕ್ಬೋದು, ಆಯಿತಾ. ಗೋಡಂಬಿ ಯಾವುದಾದ್ರೂ ಹಾಕ್ಬೋದು. ಹಾಗೆ ಈಗ ನಾನು ಕ್ಯಾರೆಟ್ನ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ. ಕ್ಯಾರೆಟ್ ತುರ್ಕೊಂಡಿದ್ನಲ್ಲ, ಆ ಕ್ಯಾರೆಟ್ನ ಇದಕ್ಕೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಮನೆಯಲ್ಲಿ ಮಾಡಿಕೊಡಿ, ಆಯಿತಾ. ಒಳ್ಳೆ ಚೆನ್ನಾಗಿ ಆಗ್ತದೆ. ನೀವು ಅಂಗಡಿಯಲ್ಲಿ ಕೊಟ್ಟು ಜಾಸ್ತಿ ತಿನ್ನೋಕ್ಕಿಂತ ಇಲ್ಲಿ ನೀವು ಮನೇಲಿ ಮಾಡಿಕೊಂಡ್ರೆ ಒಳ್ಳೆ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಮಿಕ್ಸ್ ಆಗುಂಟು. ನೋಡಿ ಚಂದ ಮಾಡಿ ಮಿಕ್ಸ್ ಆಗ್ತಾ ಉಂಟು ನೋಡಿ. ಒಂದು 15 ನಿಮಿಷ ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಟೋಟಲ್ 15 ಮತ್ತು 30 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ನಾನು ಕೇಕ್ ಪಾತ್ರೆ ತೊಗೊಂಡಿದ್ನಲ್ಲ, ಅದಕ್ಕೆ ಇದನ್ನು ಸುರ್ಕೊತೇನೆ ನೋಡಿ. ಈಗ ಸುರುಗಿದ್ದೇನೆ. ಇದನ್ನು ಸ್ವಲ್ಪ ಕುಟ್ಟಬೇಕಾಯ್ತಾ, ಅಂದರೆ ಲೈಟಾಗಿ ಟಕ್ ಅಂತ ಹೇಳಿ ಕುಟ್ಟಬೇಕು. ಹಾಗೆ ಇದನ್ನು ಓವೆನ್ನಲ್ಲಿ ಇಡೋಣ, ಆಯಿತಾ. ನಾನು ಓವೆನ್ನಲ್ಲಿ ಇಟ್ಟಿದ್ದೇನೆ ನೋಡಿ. ಹಾಗೆ ನಾನು ಮುಚ್ಚೋಣ. ಹಾಗೆ ಇದನ್ನು 180ಯಲ್ಲಿ ಇಡೋಣ, ಆಯಿತಾ. ಇದನ್ನು 180 ಸೆಲ್ಸಿಯಸ್ ಡಿಗ್ರಿಯಲ್ಲಿ ಇದನ್ನು ಬೇಯಿಸೋಣ, ಆಯಿತಾ. ಇದನ್ನು ನೀವು ಮೊದಲು 1 ತಾಸು ಬೇಯಿಸಬೇಕಾಗತ್ತೆ. ಆಮೇಲೆ 1 ತಾಸು ನಂತರ ನೀವು ಚೆಕ್ ಮಾಡಿ, ಇನ್ನೂ ಸ್ವಲ್ಪ ಬೇಕು ಅಂತ ಹೇಳಿದರೆ ನೀವು ಒಂದು 10 ರಿಂದ 15 ನಿಮಿಷ ಮತ್ತೆ ಬೇಯಿಸಬೇಕಾಗತ್ತೆ, ಆಯಿತಾ. ನಾನು ಈಗ ಸ್ಟಾರ್ಟಿಂಗ್ 1 ತಾಸನ್ನ ಇಟ್ಕೊಂಡಿದ್ದೇನೆ ನೋಡಿ. ಈಗ ಅರ್ಧ ಗಂಟೆಗೆ ಹೇಗೆ ಬಂದುಂಟು, ಹೇಗೆ ಉಬ್ಬುಂಟು ನೋಡಿ ಕೇಕ್. ನೋಡಿ ಒಳ್ಳೆ, ನೀವು ಕೆಜಿಗೆ 200-300 ಕೊಡ್ತೀರಲ್ಲ ನೋಡಿ, ಹೇಗೆ ರೆಡಿಯಾಗುಂಟು ನೋಡಿ. ಮನೆಯಲ್ಲೇ ಮಾಡ್ಬೋದು. ಬರೀ 300 ರೂಪಾಯಿಗೆ ನಾನು ಇವತ್ತು 2 kg ಕೇಕ್ನ ರೆಡಿ ಮಾಡಿದ್ದೇನೆ ನೋಡಿ. ಹಾಗೆ ಕೇಕ್ನ ಒಂದು ಟ್ರೈನ ತೊಗೊಂಡಿದ್ದೇನೆ. ಕೇಕ್ ಟ್ರೈಗೆ ಇದನ್ನು ಟ್ರಾನ್ಸ್ಫರ್ ಮಾಡಿದ್ದೇನೆ ನೋಡಿ. ಹಾಗೆ ಈಗ ಚೀಸ್ ಮಾಡೋದು, ಅಂದರೆ ಕ್ರೀಮ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ನಾನು ಮೊದಲಿಗೆ ಚೀಸ್ನ ತೊಗೊಂಡಿದ್ದೇನೆ. ಹಾಗೆ ಡೆಕೋರೇಷನ್ಗೆ ಆಲ್ನಟ್ಸ್ನ ತೊಗೊಂಡಿದ್ದೇನೆ. ಹಾಗೆ ಕೋಲ್ಡ್ ಶುಗರ್ನ ತೊಗೊಂಡಿದ್ದೇನೆ, ಸಕ್ಕರೆ ಪುಡಿನ. ಹಾಗೆ ಬಟರ್ನ ತೊಗೊಂಡಿದ್ದೇನೆ ಸ್ವಲ್ಪ. ಹಾಗೆ ಸಿನ್ನಮನ್ ಪೌಡ್ರನ್ನ ತೊಗೊಂಡಿದ್ದೇನೆ ಸ್ವಲ್ಪ, ಅದನ್ನು ಮೇಲೆ ಹಾಕಿದೆ. ಹಾಗೆ ವೆನಿಲಾ ಎಕ್ಸ್ಟ್ರಾಕ್ಟ್ನ ತೊಗೊಂಡಿದ್ದೇನೆ, ವೆನಿಲಾ ಫ್ಲೇವರ್ ಪೌಡರ್ನ ತೊಗೊಂಡಿದ್ದೇನೆ.
ಹಾಗೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಈಗ ಮೊದಲಿಗೆ ಸಕ್ಕರೆ ಮತ್ತು ಬಟರ್ ಮತ್ತು ಚೀಸ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡೋಣ, ಆಯಿತಾ. ಈಗ ನಾನು ವೆನಿಲಾ ಎಕ್ಸ್ಟ್ರಾಕ್ಟ್ನ ಹಾಕ್ತಿದ್ದೀನಿ, ವೆನಿಲಾ ಫ್ಲೇವರ್. ಹಾಗೆ ನಾನೀಗ ಸಕ್ಕರೆ ಪುಡಿನ ಹಾಕ್ತಾಯಿದ್ದೀನಿ. ಸಕ್ಕರೆ ಪುಡಿನ ನೀವು 1.5 ಕಪ್ನ ಹಾಕಿ, ಆಯಿತಾ. ಜಾಸ್ತಿ ಹಾಕ್ಬಿಡಿ, ತುಂಬ ಸ್ವೀಟ್ ಆಗಿಬಿಡುತ್ತೆ. ಮೀಡಿಯಮ್ ಇರಲಿ ಅಂತ ಹೇಳಿ ನಾನು 1.5 ಕಪ್ ಮಾತ್ರ ಹಾಕಿರೋದು. ಇವಾಗ ನೋಡಿ ಹೇಗೆ ಚೆನ್ನಾಗಿ ಮಿಕ್ಸ್ ಆಗುಂಟು ನೋಡಿ. ಇದನ್ನು ಒಂದು 10 ನಿಮಿಷ ನೀವು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಯ್ತಾ. ಕ್ರೀಮು ವೈಟ್ ಕಲರ್ ಬರಬೇಕು. ಹಾಗೆ ನಾನು ಈಗ ಇದಕ್ಕೆ ಡೆಕೋರೇಷನ್ ಮಾಡೋದನ್ನ ಹೇಗೆ ಅಂತ ತೋರಿಸ್ಕೊಡ್ತೇನೆ ನೋಡಿ. ನಾನು ಇದಕ್ಕೆ ಕ್ರೀಮ್ನ ಹಾಕಿದ್ದೇನೆ ಕೇಕಿನ ಮೇಲೆ. ಈಗ ಚೆನ್ನಾಗಿ ಇದನ್ನು ಡೆಕೋರೇಷನ್ ಮಾಡೋಣ, ಆಯಿತಾ. ನೋಡಿ ಸೈಡೆಲ್ಲ ನೀವು ಚಂದ ಮಾಡಿ ಡೆಕೋರೇಷನ್ ಮಾಡಿ, ಆಯಿತಾ. ಒಳ್ಳೆ ಬೇಕರಿಯಲ್ಲಿ ರೆಡಿ ಮಾಡಿದ ಹಾಗೆ ಕೇಕ್ ನಾನು ರೆಡಿ ಮಾಡಿದ್ದೇನೆ ನೋಡಿ ಇವತ್ತು ಹೊಸ ವರ್ಷಕ್ಕೆ. ನೋಡಿ ಈಗ ಸಿನಮನ್ ಪೌಡರ್ನ ಇದರ ಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ನೋಡಿ. ಜಾಸ್ತಿ ಹಾಕಬೇಡಿ, ಆಯಿತು. ಸ್ವಲ್ಪ ಸ್ವಲ್ಪ ಹಾಕಿ ಸಿನಮನ್ ಪೌಡರ್ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಆಯಿತಾ. ಒಳ್ಳೆ ಸ್ಮೆಲ್ ಬರುತ್ತೆ ಕೇಕಿಗೆ. ಈ ಕೇಕು ಅರಬಿಕಲ್ಲಿ ತುಂಬ ಸ್ಪೆಷಲ್. ಇದು ಕ್ಯಾರೋಟ್ ಕೇಕ್ ಅಂತ ಹೇಳಿ ದುಬೈ ಮತ್ತು ಸೌದಿ ಅರೇಬಿಯಾ, ಏಮನ್ನು, ಕೊತಾರಲ್ಲಿ ಇದು ತುಂಬ ಫೇಮಸ್, ಇದು ಕ್ಯಾರೋಟ್ ಕೇಕ್. ಹಾಗೆ ನಾನು ಆಲ್ನಟ್ಸ್ನ ತೊಗೊಂಡಿದ್ನಲ್ಲ, ಆಲ್ನಟ್ಸ್ನ ಇದರಲ್ಲಿ ಹಾಕ್ತಿದ್ದೀನಿ ನೋಡಿ ಮೇಲ್ಗಡೆ. ನೋಡಿ ಹೇಗಾಗುಂಟು, ಒಳ್ಳೆ ಚಂದ ರೆಡಿಯಾಗುಂಟು ನೋಡಿ. ನೋಡಿದ್ರಲ್ಲ ಸ್ನೇಹಿತರೆ, ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ. ಹಾಗೆ ನಿಮ್ಮ ಮನೆಯಲ್ಲಿ ಇದನ್ನು ಮಾಡಿ ನಿಮ್ಮ ಮಕ್ಕಳಿಗೆ ಕೊಡಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.